ಈ ಸೆಕ್ಸುವಾಲಿಟಿ ಎಜುಕೇಷನ್ ಅನ್ನೋದನ್ನು ಅವರೇನು ಅಂದ್ಕೊಂಡ್ಬಿಡ್ತಾರೆ, ಅದು ಖಂಡಿತವಾಗ್ಲೂ ಸಂಭೋಗದ ಬಗ್ಗೆ ತಿಳಿಸ್ಕೊಡೋದಾಗಲಿ, ಗಂಡು ಹೆಣ್ಣು ಸಂಬಂಧ ತಿಳಿಸೋದು ಅಥವಾ ಮಗುವಿನ ಜನನದ ಬಗ್ಗೆ ತಿಳಿಸೋ ವಿಷಯ ಖಂಡಿತ ಅಲ್ಲ. ಚಿಕ್ಕ ವಯಸ್ಸಿನಿಂದನೇ ಅವರ ದೇಹದ ಬಗ್ಗೆ ಅರಿವು ಮೂಡಿಸೋದು. ಈವನ್ ಸ್ಕೂಲ್ಗೆ ಹೋಗೋದಕ್ಕೆ ಮುಂಚೆನೇ ಮನೆಯಲ್ಲೇ ತಾಯಿನೇ ಮೊದಲ ಗುರು ಅಂತ ಹೇಳೋ ಹಾಗೆ ಮನೆ ಮೊದಲು ಪಾಠ ಅದರ ದೇಹದ ಬಗ್ಗೆ ನಕಾರಾತ್ಮಕ ಭಾವನೆಗಳು ಬರ್ದಂಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಅದರ ಬಗ್ಗೆ ತನ್ನ ದೇಹನ ತಾನು ಗುರುತಿಸ್ಕೊಳ್ಳೋದು, ಅದರಿಂದ ಏನೂ ತಪ್ಪಿಲ್ಲ. ಚಿಕ್ಕ ಮಗು ಕೂಡ ಅದ್ರ ಜನ ಗುರುತಿಸ್ಕೊಳ್ಬೋದು ಅಥವಾ ಅದರ ದೇಹನ ಎಲ್ಲ ಎಕ್ಸ್ಪ್ಲೋರೇಷನ್ ಅದಷ್ಟೇ. ಅದಕ್ಕೆಲ್ಲ ಒಳ್ಳೆ ರೀತಿಯಲ್ಲೇ ಅದಕ್ಕೆ ಹೇಳಿ, ನಿನ್ನ ದೇಹ ಬೇರೆಯವರು ಮುಟ್ಟಬಾರ್ದು. ನೀವೊಂದು ಸ್ನಾನ ಮಾಡಬೇಕಾದ್ರೆ, ನೀವು ಕತೆ ಹೇಳಬೇಕಾದ್ರೆ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಗ ಮಗುಗೆ ಹೇಳ್ಕೊಡ್ತಾ ಬರ್ಬೋದು, ನಿನ್ನ ದೇಹ ಈ ಥರ ಎಲ್ಲ ಮುಟ್ಟಬಾರ್ದು, ನೀನು ಕೆಳಗಡೆ ಜಾಗ ಅಥವಾ ಜನನಾಂಗ ಬೇರೆಯವ್ರು ಮುಟ್ಟು ತೊಂದರೆ ಆಗುತ್ತೆ, ನಿನಗೆ ನೋವಾಗುತ್ತೆ, ಏನಾದರೂ ತೊಂದರೆ ಆದರೆ ನಮ್ಗೆ ಹೇಳಬೇಕು. ಗುಡ್ ಟಚ್, ಬ್ಯಾಡ್ ಟಚ್, ಅದನ್ನು ಯಾವುದು ಒಳ್ಳೆ ಸ್ಪರ್ಶ, ಯಾವುದು ಕೆಟ್ಟ ಸ್ಪರ್ಶ, ಮಗುಗೆ ಹಿಂಸೆ ಮಾಡೋ ಅಂಥದ್ದು ಏನಿದೆ, ಯಾರೇ ಬೇರೆಯವರು, ನಿನ್ನ ತಂದೆ ತಾಯಿ ಆಗಲಿ, ನೀ ದೊಡ್ಡವರು ನಿನ್ನನ್ನು ಮಾಡೋರು ಬಿಟ್ಟು ಬೇರೆ ಯಾರಿಗೂ ನೀನು ಮುಟ್ಟೋಕ್ಕೆ ಬಿಡಬಾರ್ದು. ದೇಹದಲ್ಲಿ ಬಟ್ಟೆಗಳನ್ನು ಮುಚ್ಚಿರೋ ಅಂಥ ಭಾಗಗಳನ್ನು ಅದನ್ನು ನೀವೆಲ್ಲ ಹೇಳ್ತಾ ಹೋದಾಗ ಮಗು ತಾನಾಗೇನೆ ಅರ್ಥ ಮಾಡ್ಕೊಳ್ತಾ ಬರುತ್ತೆ. ಮತ್ತು ಹೆಣ್ಣು ಗಂಡುಗಳಲ್ಲಿ ಲಿಂಗ ಭೇದ ಮಾಡ್ದಂಗೆ ಒಬ್ರನ್ನೊಬ್ರನ್ನ ಹೇಗೆ ಪ್ರೀತಿ ಗೌರವ ಭಾವನೆಯಿಂದ ನೋಡಬೇಕು, ಇನ್ನೊಬ್ಬರ ದೇಹ ದುರುಪಯೋಗ ಮಾಡ್ಕೋಬಾರ್ದು, ಇಬ್ರಿಗೂ ತಿಳಿಸ್ಕೊಡ್ಬೇಕು. ಈಗ ಬೇಟಿ ಪಡಾವೋ ಬೇಟಿ ಬಚಾವೋ ಎಲ್ಲ ಬಂದಂಗೆ ಬೇಟಾ ಸಮಜಾವೋನೇ ಚಿಕ್ಕದ ವಯಸ್ಸಿಂದ ಅದು ಬರ್ತಾ ಬರಬೇಕು. ಗಂಡು ಮಕ್ಳಿಗೂ ಹೇಳಬೇಕು, ಇದೇನೇನಾದರೂ ಮಾಡಿದರೆ ಶಿಕ್ಷೆ ಆಗುತ್ತೆ, ನಿಮಗೆ ಜೈಲಲ್ಲಿ ಇರಬೇಕು, ಉಳಿದಿದ್ದ ಜೀವನ ಎಲ್ಲ ನೀನು ಸಫರ್ ಮಾಡಬೇಕು. ಸೊ ಎಲ್ಲ ನೀವು ಬೇರೆ ಹುಡುಗಿಯರನ್ನ ಗೌರವ ಭಾವನೆಯಿಂದ ನೋಡಬೇಕು, ದೇಹದ ದುರುಪಯೋಗ ಮಾಡ್ಕೋಬಾರ್ದು. ಸೊ ಈಗ ಮತ್ತೆ ಹದಿಹರಿಯ ಕಾಲಿಟ್ಟಾಗ ಆವಾಗ ಅವ್ರ ದೇಹದಲ್ಲಾಗೋ ದೈಹಿಕ ಮಾನಸಿಕ ಲೈಂಗಿಕ ಬದಲಾವಣೆಗಳು ಅದೇನು ಅದನ್ನೆಲ್ಲ ಅವರು ಹದಿಹರಿಯ ಕಾಲಿಡೋಕ್ಕೆ ಮುಂಚೆನೇ ಅವ್ರನ್ನ ತಯಾರು ಮಾಡಬೇಕು. ಆವಾಗ ಮಕ್ಕಳಲ್ಲಾಗುವಂಥ ಆತಂಕ, ಭಯ, ದೇಹದ ಬೆಳವಣಿಗೆ ಇದು ಸರಿ ಇಲ್ಲ, ನನ್ನ ದೇಹ ಬೆಳವಣಿಗೆ ಸರಿ ಇಲ್ಲ, ಮತ್ತು ಹಸ್ತಮೈಥುನದ ಬಗ್ಗೆ ಮತ್ತು ಸ್ಖಲನದ ಬಗ್ಗೆ, ಸ್ವಪ್ನ ಸ್ಖಲನದ ಬಗ್ಗೆ ಇದೆಲ್ಲ ತುಂಬ ಭಯ ಅನುಭವಿಸ್ತಾರೆ ಹುಡುಗರು. ನನ್ನ ಹತ್ರ ಎಷ್ಟೋ ಹುಡುಗರು ಬಂದಾಗ ನಮ್ಗೆ ಯಾರೂ ಹೇಳಿಲ್ಲ, ನಂಗೆ ಪರೀಕ್ಷೆಗಳು ತೊಗೊಳಕ್ಕಾಗಲ್ಲ, ಓದೋಕ್ಕಾಗಲ್ಲ, ಯಾಕಂದರೆ ಫ್ರೆಂಡ್ಸುಗಳು ಹೆದರಿಸ್ತಾರೆ ಏನೇನೋ ಆಗತ್ತೆ ಅನ್ನೋ ಥರ. ಸೊ ಆ ರೀತಿ ಒಂದು ಪೀರ್ ಪ್ರೆಷರ್ ಅವಾಗ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ತಿಳಿಸ್ಕೊಡೋದನ್ನು ಸೆಕ್ಸುವಾಲಿಟಿ ಎಜುಕೇಷನ್ ಹಂತ ಹಂತವಾಗಿ ಆಯಾ ವಯಸ್ಸಿಗೆ ಅನುಗುಣವಾಗಿ ಮತ್ತು ಅದು ತಿಳುವಳಿಕೆ ಮಟ್ಟಕ್ಕೆ ಅನುಗುಣವಾಗಿ ಮೌಲ್ಯಾಧಾರಿತ ಲೈಂಗಿಕತೆ ಅಥವಾ ನೀವು ನಾವೇನು ಏಜ್ ಅಪ್ರೋಪ್ರಿಯೇಟ್ ಕಲ್ಚರ್ ಬೇಸ್ಡ್ ವ್ಯಾಲ್ಯೂ ಬೇಸ್ಡ್ ಸೆಕ್ಸುವಾಲಿಟಿ ಎಜುಕೇಷನ್ ಇದು ನಮಗೆ ಬೇಕಾಗಿರೋದು. ಈ ಲೈಂಗಿಕ ದೌರ್ಬಲ್ಯ ವಿಚಾರದಲ್ಲಿ ಸಾಕಷ್ಟು ಮದುವೆಗಳೇ ಮುರಿದು ಹೋಗ್ತಾ ಇದೆ, ಡಿವೋರ್ಸ್ಗಳಿಗೆ ಕಾರಣ ಆಗ್ತಾ ಇದೆ ಇದು ಅಂತ. ಒಂದು ಕಡೆ ಏನಾಗ್ತಾ ಇದೆ, ಇವತ್ತು ಫ್ಯಾಂಟಸೈಸಿಂಗ್ ಸೆಕ್ಸ್ ಅಂತ ಅಂದರೆ ಮೊಬೈಲು ಭಾಳ ದೊಡ್ಡ ಸಾಧನ ಆಗಿಬಿಡ್ತಾ ಇದೆ ಸೆಕ್ಸುವಾಲಿಟಿಗೆ. ಅದು ಬೇಕಾಗಿಲ್ಲ, ಅಂದರೆ ಮೊಬೈಲ್ ಇಲ್ಲದೆ ನನಗೆ ಉದ್ರೇಕನೇ ಬರೋದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಜನಗಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಸಹಜ ಜೀವನದಲ್ಲಿ ಹಾಗಿರೋದಿಲ್ಲ, ಸಹಜ ಜೀವನ ಸಹಜವಾಗಿರುತ್ತೆ. ಸೊ ಇದು ಈ ವೈರುಧ್ಯ ಸಮಸ್ಯೆನ ಉಂಟು ಮಾಡ್ತಾ ಇದೆ ಅಂತ ಏನು ಹೇಳೋಕೆ ಬಯಸ್ತೀರಿ? ಖಂಡಿತವಾಗ್ಲೂ ಈಗ ಈ ಮೊಬೈಲ್ ಅಡಿಕ್ಷನ್, ಇಂಟರ್ನೆಟ್ ಅಡಿಕ್ಷನ್, ಪೋರ್ನೋಗ್ರಫಿ ಅಡಿಕ್ಷನ್ ಭಾಳಷ್ಟು ಜನಕ್ಕೆ ಅದಿಲ್ಲದೆ ಇದ್ದರೆ ಈಗ ಅದನ್ನು ನೋಡೋದ್ರಿಂದನೇ ಹಸ್ತಮೈಥುನ ಮಾಡ್ಕೊಳ್ಳೋದಾಗಲಿ, ಹಸ್ತಮೈಥುನಕ್ಕೆ ಮಾಸ್ಟರ್ಬೇಷನ್ ಅಡಿಕ್ಷನ್ ಆಗೋವಂಥದ್ದಾಗಲಿ, ಅದಿಲ್ಲದೆ ಇದ್ದರೆ ಉದ್ರೇಕ ಬರೋದೇ ಇಲ್ಲ, ನಿದ್ದೆ ಬರೋದೇ ಇಲ್ಲ ಅನ್ನೋದು, ಈ ಥರ ಬಹಳಷ್ಟು ಜನ ಅದನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾಗುತ್ತೆ, ಇನ್ನೂ ಗಂಡ ಹೆಂಡತಿ ಮಧ್ಯೆನೂ ಕೂಡ ಎಷ್ಟೋ ಜನಕ್ಕೆ ಅದನ್ನು ತೊಂದರೆ ಉಂಟು ಮಾಡ್ತಾ ಇದೆ. ನನ್ನ ಹೆಂಡತಿ ಹೀಗೆ ಇರಬೇಕು, ಅದರೊಳಗಿರೋ ಥರ ಬಿಹೇವ್ ಮಾಡಬೇಕು, ಆ ಥರ ತನಗೆ ಇಷ್ಟವಾಗೋ ರೀತಿಯಲ್ಲಿ ಈ ರೀತಿ ಎಲ್ಲ ಮಾಡಬೇಕು, ಅವಳ ಮೇಲೆ ಕೂಡ ಕೆಲವರಲ್ಲಿ ಒತ್ತಡ ಆಗ್ತಾ ಇದೆ. ಅದೇ ರೀತಿ ಹೆಂಗಸರಲ್ಲೂ ಕೂಡ ಈ ಪೋರ್ನೋಗ್ರಫಿ ಇದನ್ನೆಲ್ಲ ನೋಡಿದಾಗ ಏನಾಗಿರುತ್ತೆ, ನನ್ನ ಗಂಡ ಈ ರೀತಿ ಇಲ್ಲ, ಅವರ ಜನನಾಂಗದ ಗಾತ್ರ ಈ ಥರ ಇಲ್ಲ, ಅಥವಾ ಅವ್ರು ಇಷ್ಟೊತ್ತು ತನಕ ಸಂಭೋಗ ಮಾಡಲ್ಲ, ಇದೆಲ್ಲ ಒಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತ. ಒಂಥರ ಅವರು ನಿರೀಕ್ಷೆನೇ ಕೂಡ ಸರಿ ಇರೋದಿಲ್ಲ. ಸೊ ಆ ರೀತಿ ತೊಂದರೆಗಳು ಬರ್ತಾ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧದಲ್ಲಿ ತೊಡಕುಗಳು, ಇವರು ನೀವು ಹೇಳ್ದಂಗೆ ಅಡಿಕ್ಷನ್, ಅದಕ್ಕೋಸ್ಕರನೇ ಆಗುವಂಥದ್ದು, ಅದರಿಂದ ಆಗುವಂಥ ತೊಂದರೆಗಳು, ಮತ್ತು ಇದರಿಂದ ಹಿಂಸೆ ಕೊಡೋದಾಗಲಿ, ಹಿಂಸೆ ಅವರಲ್ಲಿ ಫ್ರಸ್ಟ್ರೇಷನ್ನು, ಜಗಳ ಕದನ, ಎಷ್ಟೋ ಡೈವರ್ಸ್ ತನಕ ಹೋಗುವಂಥದ್ದು. ಸತ್ಯ ಹೇಳ್ತೀನಿ, ಯಾರು ಮಾತಾಡದೇ ಇರೋ ವಿಚಾರ ಆಗ್ಬಿಟ್ಟಿದೆ ಇದು. ಇದ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಆಗಲ್ಲ. ಈಗ ಏನಂತ ಮಾತಾಡ್ತೀರಿ? ಯಾರ ಹತ್ರ ಹೊರಗಡೆ ಮನೆಯವ್ರ ಹತ್ರ ಹೇಳಕ್ಕಾಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಅದೇ ಬಂದಿರೋ ಪ್ರಾಬ್ಲಮ್, ಹತ್ರ ಹೇಳ್ಕೊಳಕ್ಕಾಗಲ್ಲ, ಡಾಕ್ಟರ್ ಹತ್ರ ಹೋಗಕ್ಕೆ ಏನಿದೆ,
ಇದಕ್ಕೇನಕ್ಕೆ ಡಾಕ್ಟರ್ ಹತ್ರ ಹೋಗೋದು, ಡಾಕ್ಟರ್ ಹತ್ರ ಹೋಗಿ ಏನು ಮಾಡಬೇಕಾಗಿದೆ ಅಂತ ಅನಿಸ್ಬಿಡುತ್ತೆ. ಜನಗಳು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಇವತ್ತು ಈ ರೀತಿ ಪೋರ್ನೋಗ್ರಫಿಗೆ ಅಡಿಕ್ಟ್ ಆಗಿರೋವಂಥದ್ದು, ಆಮೇಲೆ ಸಿಕ್ಕಾಪಟ್ಟೆ ಫ್ಯಾಂಟಸೈಸಿಂಗು, ಅದು ಏನನ್ನೋ ತಿಳ್ಕೊಂಡು ಅವ್ರ ಜೀವನನ ಹಾಳು ಮಾಡ್ಕೋತಾರೆ. ನಿರೀಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ನಿರೀಕ್ಷೆಗಳಿಗೆ ತಕ್ಕನಾಗೆ ಸಹಜ ಜೀವನ ದಟ್ ಬಿಕಮ್ಸ್ ಅನ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಯಾವುದೇ ರೀತಿ ಈಗ ನಾವು ನಿಜ ಜೀವನ ಹೇಗಿದೆ, ರಿಯಾಲಿಟಿ ಏನಿದೆ, ವಾಸ್ತವಕ್ಕೆ ನಾವು ಫಸ್ಟು ತಿಳ್ಕೊಳ್ಬೇಕಾಗಿದೆ. ವಾಸ್ತವ ಏನು, ನಾವು ಎಷ್ಟು ಮಾಡಬೇಕು. ಈಗ ಮೊದಲು ಅದೆಲ್ಲ ಇಲ್ಲದ ಸಮಯದಲ್ಲಿ ಎಲ್ಲರೂ ಖುಷಿಯಾಗಿದ್ರು, ಸಂತೋಷವಾಗಿದ್ದರು. ಅದನ್ನು ಯಾಕಂದರೆ ಅವರ ನಿರೀಕ್ಷೆ ಮಟ್ಟ ಕಡಿಮೆ ಇತ್ತು. ಇವಾಗ ನಿರೀಕ್ಷೆ ಮಟ್ಟನೇ ತುಂಬ ಜಾಸ್ತಿ ಇದೆ, ಅದನ್ನು ತಲುಪೋದಕ್ಕಾಗೋದಿಲ್ಲ. ಆದ್ದರಿಂದ ವೈಜ್ಞಾನಿಕವಾಗಿ ಏನು ಹೇಳುತ್ತೆ ಅಥವಾ ನೀವು ವೈದ್ಯಕೀಯವಾಗಿ ಏನು ಹೇಳುತ್ತೆ, ಯಾವುದು ಸರಿ ಯಾವುದು ತಪ್ಪು, ಫಸ್ಟ್ ಜನಸಾಮಾನ್ಯರಿಗೆ ಅರ್ಥ ಆಗ್ಬೋದು. ಈ ಪೋರ್ನೋಗ್ರಫಿ ಅಥವಾ ಇದು ಅದೆಲ್ಲ ಕೆಲವರಲ್ಲಿ ಏನಾಗುತ್ತೆ, ಈ ಅದನ್ನು ಬರೀ ಒಂದು ಉದ್ರೇಕಕ್ಕೋಸ್ಕರವಾಗಿ ಅದನ್ನು ಅವ್ರ ಉದ್ರೇಕ ಬರೋಕ್ಕೆ ಅಥವಾ ಅವ್ರ ಸಂಭೋಗ ಕ್ರಿಯೆ ನಡೆಸೋದಕ್ಕೆ ಅದಕ್ಕೋಸ್ಕರವಾಗಿ ಅಷ್ಟರ ಮಟ್ಟದಲ್ಲೇ ಇದ್ರೂ ಪರವಾಗಿಲ್ಲ. ಅದನ್ನು ಮೀರಿ ನಾನು ಆ ಥರ ಇಲ್ಲ ಅನ್ನೋದು ಅವರು ಒಂದು ಆತಂಕ ಖಿನ್ನತೆ ಒಳಗಾಗೋದು, ಅಥವಾ ನನ್ನ ಒಂದು ಸಂಗಾತಿ ಇದೇ ರೀತಿ ಅವ್ರು ವರ್ತಿಸ್ಬೇಕು, ನನ್ನ ಜೊತೆ ಹಾಗೆ ಇರಬೇಕು ಅನ್ನೋದು ಒಂದು ಫೋರ್ಸ್ ಮಾಡೋದಾಗಲಿ, ಅದರಿಂದ ಆಗುವಂಥ ಕೆಟ್ಟ ಪರಿಣಾಮಗಳು ಇದು ಎಲ್ಲ ಕೂಡ ತೊಂದರೆ ಕೊಡ್ತಾ ಇರೋದು. ಸೊ ಅಂಥ ಸಮಯದಲ್ಲಿ ಅವ್ರಿಗೆ ಹಂಗೆ ಅನಿಸಿದರೆ ಒಂದು ಡಿ ಅಡಿಕ್ಷನ್, ಅದರಿಂದ ಅಡಿಕ್ಷನ್ ಕಡಿಮೆ ಮಾಡೋವಂಥದ್ದು ಒಂದು ಚಿಕಿತ್ಸೆ ಬೇಕಾಗುತ್ತೆ. ಮತ್ತು ಇಬ್ರಿಗೂ ಒಂದು ಆಪ್ತ ಸಮಾಲೋಚನೆ, ಯಾವ್ದು ಸರಿ ಯಾವ್ದು ತಪ್ಪು, ನೀವು ಏನು ಮಾಡ್ಬೋದು. ಈಗ ಲೈಂಗಿಕತೆಯಲ್ಲಿ ಏನಿರೋದು, ಗಂಡ ಹೆಂಡತಿ ಸಂಬಂಧ ಅಥವಾ ಯಾವುದೋ ಸಂಗಾತಿಗಳಾಗಲಿ ದೈಹಿಕ ಸಂಬಂಧ ಮಾಡಬೇಕಾದ್ರೆ ಒಬ್ಬರಿಂದ ಒಬ್ಬರಿಗೆ ತೊಂದರೆ ಆಗಬಾರ್ದು, ಹಿಂಸೆ ಆಗಬಾರ್ದು, ಅವ್ರನ್ನ ದುರುಪಯೋಗ ಮಾಡ್ಕೋಬಾರ್ದು, ಯಾವುದೂ ಬಲವಂತದ ಸಂಭೋಗ ಕ್ರಿಯೆ ಆಗಬಾರ್ದು. ಅದು ಇರೋದು ಡಿಕ್ಟಮು. ಅದು ಅಷ್ಟರೊಳಗೆ ನೀವು ಇಟ್ಕೊಂಡಾಗ ಯಾವುದೇ ರೀತಿ ನಿಮ್ಮ ಲೈಂಗಿಕ ಚಟುವಟಿಕೆಗಳು, ಸಂಭೋಗಗಳು ಅಥವಾ ನಿಮ್ಮ ಉದ್ರೇಕಗಳು ಯಾವುದೂ ತಪ್ಪಲ್ಲ ಇದರೊಳಗೆ. ಅದರೊಳಗೆ ನನ್ನಿಂದ ನನ್ನ ಸಂಗಾತಿಗೆ ತೊಂದರೆ ಆಗಬಾರ್ದು, ಅವಳಿಗೂ ಇಷ್ಟವಾಗಬೇಕು, ಅಥವಾ ನನ್ನ ಗಂಡನಿಗೂ ಇಷ್ಟವಾಗೋ ರೀತಿಯಲ್ಲಿ ಅವಳು ಬಿಹೇವ್ ಮಾಡಿದ್ರಾಗಲಿ ಅದು ಮಾಡಿ ಅದ್ರಾಗೆ ಯಾವುದೂ ತಪ್ಪಿಲ್ಲ. ಎಷ್ಟೋ ಜನ ಸ್ತ್ರೀಯರಿಗೆ ಇನ್ನೂ ನನ್ನ ಗಂಡ ಈ ರೀತಿ ಹೇಳ್ತಾರೆ, ಆ ರೀತಿ ಮಾಡಂತಾರೆ, ಹಿಂಗೆ ಮಾಡ್ತಾರೆ, ನನಗೆ ಅದೆಲ್ಲ ಇಷ್ಟ ಎಲ್ಲ ಮಾಡಿ ಇನ್ನೂ ಜನರಿಗೆ, ಯಾಕಂದರೆ ಅವರಲ್ಲೂ ಅರಿವು ತಿಳುವಳಿಕೆ ಕಡಿಮೆ ಇರುತ್ತೆ ಸ್ತ್ರೀಯರಲ್ಲಿ. ಯಾವುದು ಮಾಡಿದರೆ ಸರಿ ಯಾವುದು ಮಾಡಿದರೆ ತಪ್ಪು ಅನ್ನೋದೇ ಅವ್ರಿಗೆ ಬೇಸಿಕಲಿ ಗೊತ್ತಿರಲ್ಲ. ಹಿಂಗೆ ಮಾಡಿದರೆ ಸರಿನಾ, ನಿನಗೆ ಹಿಂಸೆ ಆಗದ ರೀತಿಯಲ್ಲಿ ನಿನಗೆ ಇಷ್ಟವಾಗತ್ತಾ, ನಿನಗೆ ಅದರಿಂದ ತೊಂದರೆ ಆಗಲ್ಲ ರೀತಿ ಆದರೆ ನೀನು ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೂ ಏನೂ ತಪ್ಪಿಲ್ಲ ಅದನ್ನು. ಯಾಕಂದರೆ ನಿಮ್ಮಿಬ್ಬರ ಸಂಬಂಧ, ನಿಮ್ಮಿಬ್ಬರು ಸಂತೋಷ, ನಿಮ್ಗೆ ಅದರಿಂದ ಸಿಗೋವಂಥ ಆನಂದ ಅದು ನಿಮ್ಮ ಸಂಬಂಧನೂ ಗಟ್ಟಿಗೊಳಿಸುತ್ತೆ. ಈಗ ಯಾವುದೇ ಒಂದು ಲೈಂಗಿಕ ಸಂಪರ್ಕ ಅಂದರೆ ಒಂದು ಗಂಡು ಹೆಣ್ಣನ್ನು ಒಂದು ಹತ್ತಿರ ತರೋವಂಥ ಸಾಧನ. ಅದನ್ನು ಅವರಿಬ್ಬರ ಒಂದು ಜೀವನನ ಸುಧಾರಿಸೋಕ್ಕೆ, ಅವ್ರಿಗೆ ಖುಷಿ ಅನುಭವಿಸೋಕೆ ಸೆಕ್ಸ್ ಅದಕ್ಕೆ ನಾವು ಹೇಳ್ತೀವಿ ಫಾರ್ ಪ್ರೊಕ್ರಿಯೇಷನ್, ರೀಕ್ರಿಯೇಷನ್ ಆ್ಯಂಡ್ ರಿಲೇಷನ್. ಅದನ್ನು ಸಂತಾನೋತ್ಪತ್ತಿಗೂ ಅವರಿಬ್ಬರು ಸಂಬಂಧನೂ ಮಾಡೋಕ್ಕೆ, ಅದರಿಂದ ಅವರು ಒಂದು ಖುಷಿ ಸಂತೋಷ ಅನುಭವಿಸೋದಕ್ಕೆ ಜೀವನದಲ್ಲಿ. ಸೊ ಇದೆಲ್ಲನೂ ಭಾವನೆಗಳಿಗೂ ಸೆಕ್ಶುವಾಲಿಟಿಗೂ ಎಷ್ಟರ ಮಟ್ಟಿಗಿನ ಸಂಬಂಧ ಇದೆ, ಒಂದಕ್ಕೊಂದು ಪೂರಕವಾ, ಅದ್ರ ಬಗ್ಗೆ ಹೇಳ್ಬೋದಾ? ಮತ್ತು ಆತ್ಮವಿಶ್ವಾಸ ಚೆನ್ನಾಗಿ ಇದ್ದರೆ, ಒಬ್ಬರಲ್ಲೊಬ್ಬರಿಗೆ ಗೌರವ ಇದ್ದರೆ ಅದು ಇನ್ನಷ್ಟು ಜೀವನ ಚೆನ್ನಾಗಿರುತ್ತಾ, ಹೇಗೆ? ಖಂಡಿತ. ಇಟ್ಸ್ ಎ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ಸೆಕ್ಸ್ ಅನ್ನೋದು ಒಂದು ಬಹಳ ಸಿಂಪಲ್ ವಿಷಯ ಅಲ್ಲ. ಇಡೀ ದೇಹ ಅದರೊಳಗೆ ಅದನ್ನು ತನ್ನ ಪಾತ್ರ ವಹಿಸತ್ತೆ. ಅದು ಬ್ರೈನಿಂದ ಬಿಗ್ಗೆಸ್ಟ್ ಸೆಕ್ಸ್ ಆರ್ಗನನ್ನು ಮಿದುಳು ಅಂತ ಹೇಳಿ. ಓಕೆ. ಇಟ್ ಈಸ್ ನಾಟ್ ಇನ್ ಬಿಟ್ವೀನ್ ಥೈಸ್, ಇಟ್ ಈಸ್ ಇನ್ ಬಿಟ್ವೀನ್ ಇಯರ್ಸ್ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರನೇ ದ್ಯಾಟ್ ಈಸ್ ದಿ ಬಿಗ್ಗೆಸ್ಟ್ ಸೆಕ್ಸ್ ಆರ್ಗನ್. ಸ್ಕಿನ್ ಈಸ್ ಎ ವೆರಿ ಬಿಗ್ ಸೆಕ್ಸ್ ಆರ್ಗನ್. ನಿಮ್ಮ ಸ್ಪರ್ಶ ಯಾವ ರೀತಿ ನೀವು ಪ್ರೀತಿಯಿಂದ ಇರೋವಂಥ ಸ್ಪರ್ಶ ಇರ್ಬೋದು, ಯಾವ ರೀತಿ ನೀವು ಮಾಡುತ್ತೆ, ಅದು ಕೂಡ ಒಂದು ದೇಹದ ಪಂಚೇಂದ್ರಿಯಗಳು ಅದರೊಳಗೆ ತಗೊಳುತ್ತೆ. ಮೆದುಳು, ಬ್ರೈನ್, 5 ಸೆನ್ಸ್ ಆರ್ಗನ್ಸು, ನಿಮ್ಮ ಕಣ್ಣು, ಮೂಗು, ಕಿವಿ, ಬಾಯಿ, ನಿಮ್ಮ ಸ್ಪರ್ಶ, ಇದೆಲ್ಲ ಕೂಡ ಪಾತ್ರ ವಹಿಸತ್ತೆ. ಅದು ಜನನಾಂಗಗಳದ್ದು ಒಂದು ಪಾತ್ರ ಅಷ್ಟೇ, ಬಟ್ ಎಲ್ಲ ಇಡೀ ದೇಹ ಅದರೊಳಗೆ ಭಾಗವಹಿಸತ್ತೆ. ನಿಮ್ಮ ಹೃದಯ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸ್ವೆಟಿಂಗ್ ಬರುತ್ತೆ. ನಿಮ್ಮ ಭಾವನೆಗಳು, ಒಂದು ಎಮೋಷನ್ ಒಬ್ಬರಿಂದ ಒಬ್ಬರಿಗೆ ಹತ್ತಿರ ತರೋದಕ್ಕೆ ನಿಮ್ಮ ಭಾವನೆಗಳು, ಪ್ರೀತಿ ಭಾವನೆ, ಆ ಸಮಯದಲ್ಲಿ ಅಲ್ಲಿ ಬರೋ ಅಂಥ ನೀವು ಸೆಕ್ಸ್ ಮಾಡಬೇಕಾದ್ರೆ ಹಲವಾರು ಹಾರ್ಮೋನ್ಸುಗಳು ಕೂಡ ದೇಹದಲ್ಲಿ ಅದನ್ನು ಪಾತ್ರ ವಹಿಸ್ತಾ ಇರುತ್ತೆ. ಆ ಒಂದು ಖುಷಿಯಾದ ಒಂದು ಸಂಭೋಗ ಕ್ರಿಯೆ ಮಾಡಿದಾಗ ಒಂದು ಆ ಹಾರ್ಮೋನ್, ಲವ್ ಹಾರ್ಮೋನು ಅಥವಾ ರಿಲೇಷನ್ಶಿಪ್ ಹಾರ್ಮೋನ್ ಕೂಡ ನಿಮಗೆ ಆ ಸಮಯದಲ್ಲಿ ರಿಲೀಸ್ ಆಗುತ್ತೆ. ರಿಲೇಷನ್ಶಿಪ್ ಹಾರ್ಮೋನ್ ಅಂತ ಅದೇನೇ ಆಕ್ಸಿಟೋಸಿನ್ನು ಇದನ್ನೆಲ್ಲ ರಿಲೀಸ್ ಆದಾಗ ಅದಕ್ಕೆ ಒಂದು ತೃಪ್ತಿ ಭಾವನೆ, ನಿಮ್ಮ ಬಾಂಡಿಂಗ್, ಇಟ್ಸ್ ಎ ಬಾಂಡಿಂಗ್ ಹಾರ್ಮೋನ್ ಅಂತ ಅದಕ್ಕೆ ಹೇಳೋದು. ಆ ಸಮಯದಲ್ಲಿ ಒಬ್ರನ್ನೊಬ್ರು ತುಂಬ ಜೊತೆಯಾಗಿರಬೇಕು, ನಾವು ಇಬ್ಬರು ಒಂದಾಗಿದ್ದೀವಿ ಅನ್ನೋ ಆ ಭಾವನೆಗಳು ಬರೆಸೋ ಅಂಥದ್ದು.
ಅದು ಅದು ಒಂದು ಪ್ರಪಂಚದ ಅಥವಾ ಒಂದು ಪ್ರಕೃತಿಯ ಬಹಳ ದೊಡ್ಡ ಒಂದು ವಿಸ್ಮಯ ಅಂತ ಹೇಳ್ಬೋದು. ಈ ಇದರದ್ದು ಸರಿಯಾದ ವ್ಯಾಲ್ಯೂ ಬೇಸ್ಡ್ ಸೆಕ್ಷುಯಾಲಿಟಿ ಅಂತ, ಮೌಲ್ಯಾಧಾರಿತ ಲೈಂಗಿಕತೆ, ಒಬ್ರಿಗೊಬ್ರು ಹಿಂಸೆ ಆಗದ ರೀತಿನಲ್ಲಿರುವಂಥ ಲೈಂಗಿಕತೆ, ಅದನ್ನೇ ನಾವು ಸೆಕ್ಷುವಲ್ ರೈಟ್ಸಲ್ಲಿ ನಾವು ಅದನ್ನೇ ಹೇಳ್ತೀವಿ. ಲೈಂಗಿಕತೆಗೆ ಸಂಬಂಧಪಟ್ಟ ಈ ಹಕ್ಕುಗಳಿದೆಯಲ್ಲ, ಅದನ್ನು ತಿಳ್ಕೊಂಡಾಗ ಯಾವ ರೀತಿ ಒಬ್ರಿಗೊಬ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಸುಖ ಜೀವನ ಸಾಗಿಸ್ಬೇಕು ಅಂತ ಇದನ್ನು ತಿಳಿಸ್ಕೊಳ್ಳಿ. ಇದನ್ನೇ ಜನರಿಗೆ ಸರಿಯಾದ ಲೈಂಗಿಕ ಶಿಕ್ಷಣ ಎಲ್ಲ ವಯಸ್ಸಲ್ಲೂ ಬೇಕು, ಬರೀ ಸ್ಕೂಲ್ ಹುಡುಗರಿಗೆ ಇವ್ರಿಗೆ ಅಂತಲ್ಲ. ಅದು ಗಂಡು ಹೆಣ್ಣು ದಂಪತಿಗಳಿಗೆ ಬೇಕು, ಇಳಿ ವಯಸ್ಸಿನಲ್ಲಿ ಬೇಕು. ಈಗ ಇಳಿ ವಯಸ್ಸಿನಲ್ಲಿ ಅಂದರೆ ಲೈಂಗಿಕತೆ ಅಂದ್ರೇ ಎಷ್ಟೋ ಮೂಗು ಮುರಿಯೋ ಅಂಥ ಸಂದರ್ಭ. ಖಂಡಿತ ಆ ಥರ ಆ ಭಾವನೆ ತಪ್ಪು ಭಾವನೆ ಅಂತ ಹೇಳ್ಬೋದು.